ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶಾಲಾಕ್ಷಿ ಮೂಗಿ, ಶಿವಮೊಗ್ಗದಲ್ಲಿರುವ ನಂಜಪ್ಪ ಆಸ್ಪತ್ರೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕಾರ್ಯ ಮಾಡ್ತಾ ಇದ್ದೇನೆ. ಈಗ ನಾವು ಇವತ್ತು IMA ಶಿವಮೊಗ್ಗ ಯೂಟ್ಯೂಬ್ ಚಾನೆಲ್ ವತಿಯಿಂದ ಕೆಲವು ಆರೋಗ್ಯ ಮಾಲಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅದರಲ್ಲಿ ನಾನು ಇವತ್ತು ಬಿಳೆ ಮುಟ್ಟಿನ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಬಿಳೆ ಮುಟ್ಟು ಅಂದ ತಕ್ಷಣ ಬಹಳಷ್ಟು ಜನರಿಗೆ ಆ ವಿಷಯ ಮಾತಾಡಲಿಕ್ಕೇ ಒಂಥರ ಮುಜುಗರ ಆಗುತ್ತೆ. ಅದ್ರ ಬಗ್ಗೆ ಹೇಳ್ಕೊಳ್ಳೋದಾಗಲಿ, ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ಳೋದಾಗಲಿ ಬಹಳಷ್ಟು ಜನ ತಡೆ ಹಿಡಿತಾರೆ. ಆದ್ದರಿಂದ ನಾವು ಓಪನ್ ಆಗಿ ಅದ್ರ ಬಗ್ಗೆ ಇವತ್ತು ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಬಿಳೆ ಮುಟ್ಟು ಅಂದರೆ ಏನು? ಸಾಮಾನ್ಯವಾಗಿ ದೇಹದಲ್ಲಿ ಒಂದು ತೇವಾಂಶವನ್ನು ಉಂಟು ಮಾಡೋದಕ್ಕೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಬಹಳಷ್ಟು ದ್ರವಗಳ ಸ್ರವಿಕೆ ಆಗುತ್ತದೆ. ಅದೇ ರೀತಿ ಈ ದ್ರವ ಕೂಡ ಯೂಟ್ರಸ್ ಅಂದರೆ ಗರ್ಭಕೋಶ ಮತ್ತು ಗರ್ಭಕಂಠ ಅಂದರೆ ಸರ್ವಿಕ್ಸು ಮತ್ತು ಯೋನಿ ಭಾಗದಲ್ಲಿ ಸ್ರವಿಸುವಂಥ ಒಂದು ರಸ. ಇದನ್ನು ನಾವು ಅದು ಬಿಳಿ ಕಲರಲ್ಲಿ ಇರೋದ್ರಿಂದ ಬಿಳೆ ಮುಟ್ಟು ಅಂತ ಹೇಳ್ತೀವಿ. ಆದರೆ ಆ ಬಿಳೆ ಮುಟ್ಟು ಯಾವಾಗ ಒಳ್ಳೆಯದು ಮತ್ತು ಯಾವಾಗ ಅದರಿಂದ ತೊಂದರೆ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಅದು ಪ್ರತಿ ಸಲನೂ ಕೆಟ್ಟದ್ದು ಅಂತ ನಾವು ಹೇಳಲ್ಲ. ಒಂದು 3-5 ml ಬರುವಂಥದ್ದು ಸಾಮಾನ್ಯವಾಗಿ ಇರುತ್ತದೆ. ಸಾಮಾನ್ಯವಾಗಿ ನಾವು ಯಾವಾಗ ಈ ಬಿಳೆ ಮುಟ್ಟನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತೀವಿ ಅಂತಂದರೆ, ಒಂದು ಮುಟ್ಟು ಬರುವ ಮುಂಚೆ, ಋತುಸ್ರಾವ ಶುರುವಾಗೋಕ್ಕೆ ಮುಂಚೆ ಒಂದು 3-4 ದಿವಸ ಈ ಬಿಳೆ ಮುಟ್ಟು ಜಾಸ್ತಿ ಆಗ್ಬೋದು, ಅದು ಕೂಡ ನಾರ್ಮಲ್. ಮತ್ತು ಓವ್ಯುಲೇಷನ್ ಅಂದರೆ ಗರ್ಭಕೋಶದ ಪಕ್ಕದಲ್ಲಿ ಇರುವಂಥ ಓರಿಸ್ ಅಂತ ಹೇಳ್ತೀವಿ, ಅಂಡಾಶಯಗಳು, ಅದರಲ್ಲಿ ಅಂಡಾಣು ಬಿಡುಗಡೆ ಆಗುವಂಥ ಸಮಯ. ಸಾಮಾನ್ಯವಾಗಿ ನಿಮಗೆ 28 ದಿವಸಗಳ ಋತುಚಕ್ರ ಇದ್ದರೆ 14ನೇ ದಿವಸ ಒಂದು ಅಂಡಾಣು ಬಿಡುಗಡೆ ಆಗುತ್ತೆ. ಆ ಟೈಮಲ್ಲಿ ಕೂಡ ಈ ವೆಜನಲ್ ಡಿಸ್ಚಾರ್ಜು ಅಥವಾ ಬಿಳೆ ಮುಟ್ಟು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಕೆಲವ್ರಿಗೆ ಪೆರಿಮೆನಪಾಸ್ ಅಂದರೆ ಮುಟ್ಟು ಇನ್ನೇನು ಕೆಲವು ದಿನಗಳು ಅಥವಾ ಕೆಲವು ತಿಂಗಳಲ್ಲಿ ನಿಲ್ಲುವಂಥ ಸಂದರ್ಭಗಳಲ್ಲಿ ಕೂಡ ಅದು ಜಾಸ್ತಿಯಾಗಿ ಕಾಣಬಹುದು. ಅದಕ್ಕಿಂತ ಹೆಚ್ಚಾಗಿ ಪ್ರೆಗ್ನೆನ್ಸಿನಲ್ಲಿ ಗರ್ಭಕೋಶಕ್ಕೆ ಜಾಸ್ತಿಯಾಗಿ ರಕ್ತ ಸಂಚಾರ ಇರುವುದರಿಂದ ಎಲ್ಲ ಒಂದು ರಸಗಳು ಸೆಕ್ರೇಷನ್ಸ್ಗಳು ಜಾಸ್ತಿ ಇರುತ್ತೆ, ಆವಾಗ ಕೂಡ ಬಿಳೆ ಮುಟ್ಟು ಇರುತ್ತೆ. ಇದಲ್ಲದೆ ಕೂಡ ಕೆಲವು ಸಂದರ್ಭಗಳಲ್ಲಿ ನಾವು ಈ ಬಿಳೆ ಮುಟ್ಟನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಅದು ಅಂತಂದರೆ ಕೆಲವರಿಗೆ ಈಗ ಮೆಟಬಾಲಿಕ್ ಡಿಸೀಸಸ್ಗಳು ಇರುತ್ತೆ, ಅಂದರೆ PCOD ಅಂತ ಏನೋ ಕಾಯಿಲೆಗಳು ಇರುತ್ತೆ. ಅಂಥ ಕಾಯಿಲೆಗೆ ವೈದ್ಯರು ಹಾರ್ಮೋನ್ಗಳ ಮಾತ್ರೆಯನ್ನು ಕೊಡ್ತಾ ಇರ್ತಾರೆ, ಆವಾಗ ಕೂಡ ಬಿಳೆ ಮುಟ್ಟು ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಕೆಲವರು ಗರ್ಭ ನಿರೋಧಕವಾಗಿ OCP ಅಂದರೆ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ಮಾತ್ರೆಗಳನ್ನ ತಗೊಳ್ತಾ ಇರ್ತಾರೆ, ಅವ್ರಿಗೂ ಕೂಡ ಬಿಳೆ ಮುಟ್ಟು ಜಾಸ್ತಿ ಇರುವಂಥದ್ದು ಇರುತ್ತೆ. ಮತ್ತು ಕೆಲವು ಸಲ ಲೈಂಗಿಕ ಕ್ರಿಯೆ ಮುಂಚೆ ಕೂಡ ಕೆಲವರಿಗೆ ಬಿಳೆ ಮುಟ್ಟು ಜಾಸ್ತಿ ಕಾಣಿಸುತ್ತೆ. ಇನ್ನು ಕೆಲವರಿಗೆ ತುಂಬ ಸ್ಟ್ರೆಸ್ಸಲ್ಲಿದ್ದಾಗ ಕೂಡ ಒಂದು ಎಕ್ಸ್ಟ್ರಾ ಸೆಕ್ರೀಷನ್ನು ಇದೆ ಅಂತ ಹೇಳ್ಬೋದು. ಅದು ಅಲ್ಲದೆ ನಾವು ಏನು ಹೇಳ್ತೀವಿ ಅಂತಂದರೆ, ಕೆಲವು ಸಲ ಈ ಮಾತ್ರೆಗಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಹೆಚ್ಚಿನ ಒಂದು ಬಿಳೆ ಮುಟ್ಟಿನ ಸೆಕ್ರೀಷನ್ಸು ಇರುತ್ತೆ. ಆಮೇಲೆ ಯಾವುದೇ ದೊಡ್ಡ ಕಾಯಿಲೆ ಬಂದಾಗ ಹೈಯರ್ ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ ನಾವು, ಸ್ಟ್ರಾಂಗ್ ಇರುವ ಆ ರೋಗ ನಿರೋಧಕಗಳನ್ನ ತೊಗೊಂಡವರಿಗೂ ಕೂಡ ಬಿಳೆ ಮುಟ್ಟು ಜಾಸ್ತಿ ಬರುವಂಥದ್ದು ನಾವು ನೋಡ್ತೀವಿ. ಹಾಗಾದರೆ ಇದನ್ನು ನಾವು ಅಬ್ನಾರ್ಮಲ್ ಅಥವಾ ಅಸಹಜ ಅಂತ ಯಾವಾಗ ಕರಿತೀವಿ? ಅದು ತುಂಬ ಜಾಸ್ತಿ ಆಯಿತು, ನಿಮ್ಮ ಅಂಡರ್ ಗಾರ್ಮೆಂಟ್ಸು ಸ್ಟೇನ್ ಆಯಿತು ಅಥವಾ ಪ್ಯಾಡ್ ಹಾಕಬೇಕು ಅಷ್ಟು ಜಾಸ್ತಿ ಆಯಿತು, ಕೆಟ್ಟ ದುರ್ವಾಸನೆಯಿಂದ ಕೂಡಿದೆ, ಅಥವಾ ಅದರಲ್ಲಿ ಕಲರ್ ಚೇಂಜಸ್ ಆಗಿದೆ, ಹಳದಿ ಬಣ್ಣ ಬಂದಿರ್ಬೋದು ಅಥವಾ ಗ್ರೀನಿಶ್ ಬಣ್ಣ ಬಂದಿರ್ಬೋದು, ಅಥವಾ ಕೆಲವು ಸಲ ಫಿಶಿ ಸ್ಮೆಲ್ ಅಂತ ಹೇಳ್ತೀವಿ, ಆ ಥರ ಏನಾದ್ರು ಬಂದರೆ, ಅಥವಾ ನಿಮಗೆ ಕಿಬ್ಬೊಟ್ಟೆಯಲ್ಲಿ ನೋವು ಇರ್ಬೋದು, ಸೊಂಟ ನೋವು ಬಂದಿರ್ಬೋದು, ಅಥವಾ ತುರಿಕೆ ನವೆ ಉಂಟಾಗುವುದು, ಮತ್ತು ಲೈಂಗಿಕ ಕ್ರಿಯೆಯಲ್ಲಿ ತೊಂದರೆ ಆಗುವಂಥದ್ದು, ಇಂಥ ಸಂದರ್ಭಗಳಲ್ಲಿ ಅವರು ನಿರ್ಲಕ್ಷ್ಯ ಮಾಡಿಕೊಡ್ದು ತಕ್ಷಣ ವೈದ್ಯರಲ್ಲಿಗೆ ಬರಬೇಕು ಮತ್ತು ಪರೀಕ್ಷೆಯನ್ನು ಮಾಡಿಕೊಳ್ಬೇಕು. ಪರೀಕ್ಷೆ ಮಾಡಿಸ್ಕೊಳ್ಳೋದು ಇರಲಿ, ಭಾಳಷ್ಟು ಜನ ಆ ವಿಷಯ ಹೇಳೋದೇ ಇಲ್ಲ. ಬರೀ ಕಿಬ್ಬೊಟ್ಟೆ ನೋವಾಯಿತು, ಸೊಂಟ ನೋವಾಯಿತು ಇದನ್ನೇ ಹೇಳ್ತಾರೆ ಹೊರತು ಮೇನ್ ಪ್ರಾಬ್ಲಮ್ ಏನಿದೆ ಬಿಳೆ ಮುಟ್ಟು ಅದನ್ನು ಹೇಳೋದೇ ಇಲ್ಲ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಕರೆಕ್ಟಾಗಿ ಏನು ಪ್ರಾಬ್ಲಮ್ ಇದೆ ಅದನ್ನು ಹೇಳಬೇಕು ವೈದ್ಯರಲ್ಲಿ, ಮತ್ತು ಅವರು ವೈದ್ಯರು ಮಾಡುವಂಥ ಪರೀಕ್ಷೆ, ಅದರಲ್ಲೂ ಪೆಲ್ವಿಕ್ ಎಕ್ಸಾಮಿನೇಷನ್ ಅಂತ ನಾವು ಹೇಳ್ತೀವಿ, ಪರ್ಸ್ಪೆಕ್ಯುಲಮ್ ಅಂತ, ಕೆಳಗಡೆ ಗರ್ಭಕೋಶ ಮತ್ತು ಯೋನಿ ಭಾಗದಲ್ಲಿ ಏನು ಒಂದು ಲೀಷನ್ ಆಗಿದೆ, ಪ್ರಾಬ್ಲಮ್ ಆಗಿದೆ, ಅದನ್ನು ನಾವು ಕಣ್ಣಾರೆ ನೋಡಬೇಕು. ಯಾಕಂದರೆ ಆ ಸೆಕ್ರಿಷನ್ಸು ಕೆಲವು ಸಲ ಎಂಡೋಮೆಟ್ರೈಟಿಸ್ ಅಥವಾ
ಯೂಟ್ರಸ್ಸಿಂದ ಬರ್ತಿರ್ಬೋದು, ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವಿಸೈಟಿಸ್ ಅಂತ ಹೇಳ್ತೀವಿ, ಗರ್ಭಕಂಠದ ಹುಣ್ಣು ಇರ್ಬೋದು, ಅಥವಾ ಯೋನಿ ದಾರದಿಂದ ಬರುವಂಥ ಸೆಕ್ರಿಷನ್ಸ್ ಆಗಿರ್ಬೋದು. ಕೆಲವು ಸಲ ನಾವು ಅದರಲ್ಲೇ ಅರ್ಧ ಒಂದು ಡಯಾಗ್ನೋಸಿಸ್ನ ಮಾಡ್ಬೋದು. ಅದರ ವಾಸನೆ ಅಥವಾ ಕೆಲವು ಸಲ ಸ್ಟ್ರಾಬೆರಿ ಸ್ಪಾಟ್ಸ್ ಅಂತ ಹೇಳ್ತೀವಿ, ಈ ಟ್ರೈಕೋಮೊನಾಸ್ ಅನ್ನುವ ಒಂದು ಪ್ರಾಬ್ಲಮಲ್ಲಿ ಅಲ್ಲಿ ನಾವು ಸ್ಟ್ರಾಬೆರಿ ಸ್ಪಾಟ್ಸ್ನ ನೋಡ್ಬೋದು. ಆ ಯೆಲ್ಲೋಯಿಶ್ ಡಿಸ್ಚಾರ್ಜ್ ಅಥವಾ ಗ್ರೀನಿಶ್ ಡಿಸ್ಚಾರ್ಜ್ ಇತ್ತು ಅಂದರೆ ಇದು ಟ್ರೈಕೋಮೊನಾಸ್ ಇದೆ ಅನ್ನೋ ಒಂದು ನಮಗೆ ಸಂಶಯ ಉಂಟಾಗುತ್ತೆ. ಆಮೇಲೆ ಮೊಸರು ಒಡಕ್ ಥರ ಕರ್ಡಿ ವೈಟ್ ಪ್ರಿಸಿಪಿಟೇಟ್ ಅಂತ ಹೇಳ್ತೀವಿ, ಆ ಥರ ಏನಾದ್ರು ಇದ್ದರೆ ಅವರಿಗೆ ವೆಜೈನಲ್ ಕ್ಯಾಂಡಿಡಿಯಾಸಿಸ್ ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅನ್ನೋ ಒಂದು ನಮಗೆ ಕ್ಲೂ ಸಿಗುತ್ತೆ. ಆ ಒಂದು ಕ್ಲೂನಿಂದ ನಾವು ಅದನ್ನು ವೆಜೈನಲ್ ಸ್ಮಿಯರ್ ಅಥವಾ ಒಂದು ಸ್ವ್ಯಾಬನ್ನು ತೆಗೆದುಕೊಂಡು ಪರೀಕ್ಷೆಗೆ ಕಳಿಸಿದಾಗ ನಮಗೆ ಖಚಿತವಾಗಿ ಯಾವ ಒಂದು ಸೋಂಕಾಗಿದೆ ಅಂತ ಅರ್ಥ ಆಗುತ್ತೆ. ಅದರ ಪ್ರಕಾರ ನಾವು ಅವರಿಗೆ ಬೇಕಾಗುವಂಥ ನುಂಗಲಿ ಕೊಡುವಂಥ ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಅಥವಾ ವೆಜಾನದಲ್ಲಿ ಇಡುವಂಥ ಪೆಸರಿ ಅಂತ ಹೇಳ್ತೀವಿ ಉಪಯೋಗಿಸೋ ಮಾತ್ರೆ ಇರ್ಬೋದು, ಅಥವಾ ಅಲ್ಲಿ ಕಡ್ತ ನೋವು ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಆಯಿಂಟ್ಮೆಂಟು ಇವನ್ನು ಕೊಡ್ಬೋದು. ಇನ್ನು ಕೆಲವು ಸಲ ಏನಾಗುತ್ತೆ, ಇದು ಸೆಕ್ಶುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿದ್ದಾಗ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು ಇದ್ದಾಗ, ಆವಾಗ ನಾವು ಅವರಿಗೆ ಅವರ ಪಾರ್ಟ್ನರ್, ಸೆಕ್ಷುವಲ್ ಪಾರ್ಟ್ನರ್ ಯಾರಿರ್ತಾರೆ, ಗಂಡ ಇರ್ಬೋದು ಯಾರಿರ್ಬೋದು, ಆ ಪಾರ್ಟ್ನರ್ಗೂ ಕೂಡ ಟ್ರೈಕೋಮೊನಾಸಿಸ್ಸು ಇಂಥ ಮತ್ತು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳಲ್ಲಿ ಇಬ್ಬರಿಗೂ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಸೊ ಮೇನ್ ಅಂದರೆ ಅವರು ತಮ್ಮ ಒಂದು ಸಮಸ್ಯೆಗಳನ್ನು ಮುಚ್ಚಿಡಬಾರ್ದು, ತಕ್ಷಣ ಬಂದು ತೋರಿಸ್ಕೋಬೇಕು ಮತ್ತು ಆ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರವನ್ನು ಕಂಡುಕೊಳ್ಬೇಕು. ಆದರೆ ಈ ರೀತಿ ಬಿಳೆಮುಟ್ಟು ಬರಲೇಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ ನೀವು ಅನ್ಬೋದು. ಅದನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು? ಜಾಸ್ತಿ ಏನು ಬೇಡ, ಸಾಮಾನ್ಯವಾಗಿ ಪ್ರತಿನಿತ್ಯ ಒಂದು ಬಾರಿ ಆದರೂ ಯೋನಿ ಮತ್ತು ಸುತ್ತಲಿನ ಒಂದು ಸ್ಥಳವನ್ನು ಅವರು ನೀರಿನಿಂದ, ಅಂದರೆ ಬಿಸಿ ನೀರೇ ಬೇಕು ಅಂತೇನಿಲ್ಲ, ಸಾಧಾರಣವಾದ ನೀರಿನಿಂದ ಅಥವಾ ಮೈಲ್ಡ್ ಡಿಟರ್ಜೆಂಟ್ಗಳಿಂದ ತೊಳ್ಕೊಬೋದು. ಜಾಸ್ತಿ ಸ್ಟ್ರಾಂಗ್ ಕೆಮಿಕಲ್ಸ್ ಆಗಲಿ ಅಥವಾ ಪರ್ಫ್ಯೂಮ್ಡ್ ಕೆಮಿಕಲ್ಸ್ಗಳಿಂದಾಗಲಿ ತೊಳೆದುಕೊಳ್ಳೋದು, ಪದೇ ಪದೇ ಮೂತ್ರ ಮಾಡಿ ಬಂದಾಗೆಲ್ಲ ತೊಳೆದುಕೊಳ್ಳೋದು, ಈ ಥರದ್ದೆಲ್ಲ ಮಾಡಬಾರ್ದು. ಆದಷ್ಟು ಕಾಟನ್ ಪ್ಯಾಂಟೀಸ್ ಅಥವಾ ಹತ್ತಿ ಬಟ್ಟೆಗಳನ್ನ ಉಪಯೋಗಿಸ್ಕೋಬೇಕು. ಮತ್ತು ಅಲ್ಲಿ ಟೈಟ್ ಬಟ್ಟೆ ಹಾಕಿದಂಗೆ ಸ್ವಲ್ಪ ಗಾಳಿ ಆಡೋಕ್ಕೆ ಅವಕಾಶಗಳು ಇರಬೇಕು. ಮತ್ತು ಏನೇ ತೊಂದರೆ ಆದರೆ ತಕ್ಷಣ ಬಂದು ವೈದ್ಯರಲ್ಲಿ ತೋರಿಸ್ಬೇಕು. ಇನ್ನೊಂದು ಕಾಮನ್ ಪ್ರಾಬ್ಲಮ್ ಏನಾಗುತ್ತೆ, ನಾವು ಎಷ್ಟು ಕ್ಲೀನಾಗಿದ್ದೀವಿ ಡಾಕ್ಟ್ರೇ, ನಮ್ಗೆ ಯಾಕೆ ಇದು ಬಂತು ಅಂತ ತುಂಬ ಜನ ಕೇಳ್ತಾರೆ. ಅದರಲ್ಲಿ ಏನಂದರೆ ಅವರು ಮಾಡುವಂಥ ಒಂದು ಮಿಸ್ಟೇಕು, ಈಗ ಮೋಷನ್ ಮಾಡುವಾಗ ಈ ಕಕ್ಕಸಿಗೆ ಹೋಗಿ ಬಂದಾಗ ಅವರು ತೊಳೆದುಕೊಳ್ಳುವಂಥದ್ದು ಕೈ ಹಿಂದ್ಗಡೆಯಿಂದ ಮುಂದ್ಗಡೆ ಬಂದರೆ ಅದರಲ್ಲೂ ಕೂಡ ಎಷ್ಟೋ ಸಲ ಈ ಇನ್ಫೆಕ್ಷನ್ಗಳು ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ಅವರು ಗಮನಿಸಬೇಕು. ಮತ್ತು ಪ್ರತಿ ಸಲ ತೊಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಹಾಗೂ ತೊಳ್ಕೊಂಡ್ರೆ ಅವರು ವೆಟ್ ಟಿಶ್ಯೂ ಅಥವಾ ಕೆಮಿಕಲ್ಸನ್ನು ಉಪಯೋಗಿಸೋದು ಬೇಡ. ಡ್ರೈ ಟಿಶ್ಯೂವನ್ನು ಉಪಯೋಗಿಸ್ಕೊಂಡು ಆ ಭಾಗವನ್ನು ಡ್ರೈಯಾಗಿ ಇಡುವುದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಮತ್ತು ಈ ಬಿಳೆಮುಟ್ಟನ್ನು ತಡೆಗಟ್ಟಲಿಕ್ಕೆ ಅಥವಾ ಎಲ್ಲ ವೆಜೈನಲ್ ಸೋಂಕುಗಳನ್ನ ತಡೆಗಟ್ಟಲಿಕ್ಕೆ ಇನ್ನೂ ಕೆಲವು ಉಪಾಯಗಳಿದ್ದಾವೆ. ಅದಂದರೆ ಮುಟ್ಟಿನ ಸಮಯದಲ್ಲಿ ಉಪಯೋಗಿಸುವಂಥ ಪ್ಯಾಡ್ಗಳನ್ನ ಆದಷ್ಟು ಬೇಗ ಅವರು ಚೇಂಜ್ ಮಾಡಬೇಕು. ಸುಮಾರು 3 ರಿಂದ 4 ಗಂಟೆ ಆ ರೀತಿಯಲ್ಲಿ ಪ್ಯಾಡ್ಗಳನ್ನ ಚೇಂಜ್ ಮಾಡಬೇಕು. ಕೆಲವರಿಗೆ ಟಾಯ್ಲೆಟ್ ಫೆಸಿಲಿಟಿ ಇರೋದಿಲ್ಲ, ಹಾಗಾಗಿ ಏನು ಮಾಡ್ತಾರೆ, ಬೆಳಗ್ಗೆ ಹೋದರೆ ಸಂಜೆವರೆಗೂ ಒಂದೇ ಪ್ಯಾಡ್ ಹಾಕ್ಕೊಂಡು ಓಡಾಡ್ತಾರೆ. ಅದು ಕೂಡ ಒಂದು ಸೋಂಕಿಗೆ ಎಣೆ ಮಾಡಿಕೊಡುತ್ತೆ. ಆಮೇಲೆ ಈಗ ವ್ಯಾಕ್ಸಿನ್ ಬಂದಿದೆ, HPV ವ್ಯಾಕ್ಸಿನ್ ಅಂತ ಬಂದಿದೆ. HPV ವೈರಸ್ಸಿನ ಸೋಂಕಿನಿಂದ ಬರುವಂಥ ಎಷ್ಟೋ ಕಾಯಿಲೆಗಳನ್ನು HPV ವ್ಯಾಕ್ಸಿನ್, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, 9 ವರ್ಷದ ನಂತರ ಅವರಿಗೆ ಸೂಕ್ತವಾದ ಡೋಸುಗಳು, ಅಂದರೆ 15 ವರ್ಷದ ಒಳಗಿದ್ದವರಿಗೆ 2 ಡೋಸುಗಳು, ನಂತರದವರಿಗೆ 3 ಡೋಸುಗಳಲ್ಲಿ ಈ HPV ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಅದನ್ನು ಕೂಡ ಅವರು ಪಡೆದುಕೊಳ್ಳಬಹುದು. ಏನೇ ತೊಂದರೆ ಆಗಲಿ, ಅಲ್ಲಿ ಡಿಸ್ಚಾರ್ಜ್ ಬರಲಿ ಅಥವಾ ನೋವು ಬರಲಿ, ತುರಿಕೆ ಬರಲಿ, ಅದಕ್ಕೆ ವೈದ್ಯರ ಹತ್ರ ಹೋಗಿ ತಕ್ಷಣ ಸಲಹೆಯನ್ನು ಪಡೆದುಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನಮಸ್ಕಾರ.